ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ನಯಶ್ರೀ. ನಾವಿವತ್ತು ಮಲ್ಲೇಶ್ವರಂ 8th ಕ್ರಾಸಲ್ಲಿದ್ದೀವಿ. ನಾಳೆ ಶಿವರಾತ್ರಿ ಆಗಿರೋದ್ರಿಂದ ಅಲ್ಲಿರೋ ದೇವಸ್ಥಾನ ಫುಲ್ ಅಲಂಕಾರ ಆಗಿತ್ತು. ದೇವರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವಲ್ಲಿ ರೀಚ್ ಆದ ತಕ್ಷಣ ನನ್ನ ಫ್ರೆಂಡು ತಮ್ಮಂದೇ ಒಂದು ಕಾಫಿ ಶಾಪ್ ಇದೆ ಮಲ್ಲೇಶ್ವರಂ 11th ಕ್ರಾಸಲ್ಲಿ. ಆ ಡೌನಲ್ಲಿ ಹೋದ್ರೇ ನಮಗೆ ರೋಸ್ಟರ್ ಕಾಫಿ ಅಂತ ಸಿಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಒಂದು ಕಾಫಿ ಕುಡ್ಕೊಂಡು ನಮ್ಮ ಶಾಪಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಬಟ್ ಅವನಲ್ಲಿ ಇರಲಿಲ್ಲ, ಅವ್ನ ಫ್ರೆಂಡ್ಸ್ ಇದ್ರು, ಅವ್ರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಈ ಶಾಪ್ನ ಸ್ಟಾರ್ಟ್ ಮಾಡಿರೋರು 3 ಜನ ಫ್ರೆಂಡ್ಸ್ ಕೂಡ ನಮ್ಮ ಸಕಲೇಶ್ಪುರದವರು. ಅವ್ರ ತೋಟದಲ್ಲೇ ಸಿಗೋ ಕಾಫಿ ಬೀನ್ಸ್ನ ತಂದು ಇಲ್ಲೇ ರೋಸ್ಟ್ ಮಾಡಿ, ಇಲ್ಲೇ ಪುಡಿ ಮಾಡಿ ಒಳ್ಳೆ ಫಿಲ್ಟರ್ ಕಾಫಿನ ಜನಕ್ಕೆ ಕೊಡ್ತಾ ಇದ್ದಾರೆ. 100% ಪ್ಯೂರ್ ಫಿಲ್ಟರ್ ಕಾಫಿ ಇಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ಕೋಲ್ಡ್ ಕಾಫಿ, ಟೀ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಒಂದ್ಸಲ ನೀವು ವಿಸಿಟ್ ಮಾಡಿ ಮಲ್ಲೇಶ್ವರಮಿಗೆ ಬಂದರೆ. ಬೆಸ್ಟ್ ಕಾಫಿ ಇನ್ ಮಲ್ಲೇಶ್ವರಂ. ಕಾಫಿನ ಕುಡ್ಕೊಂಡು ನಾವಿಲ್ಲಿಂದ ಹೊರಟ್ವಿ. ಅಲ್ಲೇ ಹೋಗ್ತಾ ಇಲ್ಲಿ ಇನ್ವಿಸಿಬಲ್ ಚೈನ್ಸ್ ಕೂಡ ಇತ್ತು. ಹಾಗೆ ಅದನ್ನು ನೋಡಿಕೊಂಡು ಹೀಗೆ ಎಲ್ಲ ಶಾಪ್ಸ್ನ ನೋಡ್ಕೊಂಡು ಹೀಗೆ ಮುಂದೆ ಹೋಗ್ತಾ ಇದ್ವಿ. ಹಾಗೆ ಹೋಗ್ತಾ ಇರುವಾಗ ಒಂದು ಲೆಫ್ಟಲ್ಲಿ ಒಂದು ಶಾಪ್ ಇತ್ತು. ಡ್ರೆಸ್ಸಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀತಂಗೂ ಫುಲ್ ಇಷ್ಟ ಆಯಿತು. ನಾನು ಇದೇ ಕಲರ್ನ ತಗೋ ಅಂತ ಅವಳಿಗೆ ಸಜೆಸ್ಟ್ ಮಾಡಿದೆ. ಒಂದಕ್ಕಿಂತ ಒಂದು ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ಪ್ರೈಸ್ ತುಂಬ ಜಾಸ್ತಿ ಅಂತ ಅನ್ನಿಸ್ತು. 1300 to 1500 ಅಂತ ಹೇಳಿದರು. ಅಂದರೆ ಡಿಪೆಂಡ್ಸ್ ಆನ್ ಎಂಬ್ರಾಯ್ಡ್ರಿ. ಈ ಶಾಪ್ ನೇಮ್ ಬಂದು ನಕ್ಷತ್ರ ಕಲೆಕ್ಷನ್ಸ್ ಅಂತ. ಸಂಪಿಗೆ ರೋಡಲ್ಲೇ ಇರೋದು. ಗಾಯತ್ರಿ ಕಾಫಿ ಶಾಪ್ ಇದೆಯಲ್ವಾ, ಅದ್ರ ಅಪೋಸಿಟೇ ಇರೋದು. ನೀವು ಒಂದ್ಸಲ ಅಲ್ಲಿ ಹೋದರೆ ಒಂದ್ಸಲ ವಿಸಿಟ್ ಮಾಡಿ. ಹಾಗೆಯೇ ನೋಡ್ತಾ ಹೋಗ್ತಾ ಇಲ್ಲಿ ಒಂದು ಸ್ವೆಟರ್ಸ್ ಎಲ್ಲ ಇತ್ತು. ನೀತು ಸ್ವಲ್ಪ ನೋಡಿದ್ಲು, ಆದರೆ ಅವಳ ಸೈಜ್ ಇರಲಿಲ್ಲ, ಸ್ವಲ್ಪ ದೊಡ್ಡ ಸೈಜ್ ಅನ್ನಿಸ್ತು. ಅವರಂದ್ರೂ ಎಲ್ರಿಗೂ ಆಗುತ್ತೆ, ತೊಗೋಬೋದು, ಹೀಗೇ ಓವರ್ ಸೈಜೇ ಬರೋದದು ಅಂತ. ಬಟ್ ಅವಳು ಸಣ್ಣ ಇರೋದ್ರಿಂದ ನನಗಷ್ಟು ಕಂಫರ್ಟ್ ಆಗೋಲ್ಲ, ಬೇಡ ಅಂತ ಬಿಟ್ಲು. ಹಾಗೆ ನಾವು ಮುಂದೆ ನಡ್ಕೊಂಡು ಹೋದ್ವಿ. ನೆಕ್ಸ್ಟ್ ಇಲ್ಲಿ ನೈಟ್ ವೇರ್ಸ್ ಇತ್ತು. 500ಗೆ 3 ಪ್ಯಾಂಟ್ಸ್ ಅಂತ, ನೀವು ಯಾವ್ದು ಬೇಕಾದರೂ ತೊಗೋಬೋದಿತ್ತು. ಸುಮ್ಮನೆ ಅಲ್ಲೂ ಒಂದ್ಸಲ ಚೆಕ್ ಮಾಡಿ ನೋಡಿದ್ವಿ. ಅದ್ರ ಪಕ್ಕನೇ ಈ ಥರ ಕಾಟನ್ ಕುರ್ತೀಸ್ ಇತ್ತು. 3 ಪೀಸ್ ಸೆಟ್ಟು ತುಂಬಾ ಚೆನ್ನಾಗಿತ್ತು. ಇದ್ರ ಪ್ರೈಸಸ್ ಎಲ್ಲ ನಿಮಗೆ 750, 850 ಅಂದರೆ ಬಿಲೋ 1000 ಒಳಗೇ ಸಿಕ್ಬಿಡುತ್ತೆ. ಎಲ್ಲ ಶಾಪಲ್ಲೂ ಕೂಡ ನಿಮಗೆ ಒಂದೊಂದು ಹೆಜ್ಜೆಗೂ ಕೂಡ ಶಾಪ್ಸ್ ಇದೆ. ಒಂದಕ್ಕಿಂತ ಒಂದೊಂದು ಯುನೀಕ್ ಡಿಸೈನ್ಸ್ ಇದೆ. ಹಾಗೆಯೇ ಇಲ್ಲಿ ಫಿಕ್ಸ್ಡ್ ಪ್ರೈಸ್ ಅಂತ ಹೇಳಿಬಿಡ್ತಾರೆ. ಯಾಕೆಂದರೆ ಅದೇ ಥರ ಕ್ವಾಲಿಟಿನೂ ಕೂಡ ಮೇಂಟೈನ್ ಮಾಡ್ತಾ ಇದ್ದಾರೆ. ಈಗ ಒಂದನ್ನು ನೋಡಿದ್ರೆ ಇನ್ನೊಂದು ಬೇಕು ಅನಿಸುತ್ತೆ, ಇದ್ದಿಲ್ಲ ಅಂದರೆ ಇನ್ನೊಂದು, ಎಲ್ಲನೂ ತೊಗೊಬಿಡೋಣ ಅನಿಸುತ್ತೆ, ಅಷ್ಟು ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ನಾವು ಕೂಡ ಕುರ್ತಾ ಸೆಟ್ಸ್ನ ತೊಗೊಂಡ್ವಿ. ಪ್ರೈಸಸ್ಸು ತುಂಬ ಅಫೋರ್ಡೆಬಲ್ ಆಗಿತ್ತು. ಹಾಗೆಯೇ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಸೈಜಸ್ಸು ನಿಮಗೆ ಎಮ್ಮು, ಎಲ್ಲು, ಎಕ್ಸೆಲಿಂದ ಸ್ಟಾರ್ಟ್ ಆಗುತ್ತೆ. ಸ್ಮಾಲ್ ಸೈಜ್ ಇರೋರಿಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟು. ಬಟ್ ಎಮ್ ಸೈಜ್ ತೊಗೊಳ್ಬೋದು. ಯಾಕೆಂದರೆ ಇವೆಲ್ಲ ಕಾಟನ್ ಆಗಿರೋದ್ರಿಂದ ನೀರಿಗೆ ಹಾಕಿದರೆ ಸ್ವಲ್ಪ ಶ್ರಿಂಕ್ ಆಗುತ್ತಲ್ವಾ. ಹಾಗಾಗಿ ಸ್ಮಾಲ್ ಸೈಜ್ ಯೂಸ್ ಮಾಡೋರು ಮೀಡಿಯಮ್ನ ತೊಗೋಬಹುದು. ಇಲ್ಲಿ ಹೆಜ್ಜೆ ಹೆಜ್ಜೆಗೂ ನಿಮಗೆ 2 ಪೀಸ್ ಸೆಟ್ಸು, 3 ಪೀಸ್ ಸೆಟ್ಸು, ಹಾಗೆಯೇ ಟಾಪ್ಸು, ಮತ್ತು ಕಿಡ್ಸ್ ವೇರು, ನೈಟೀಸು, ನೈಟ್ ಪ್ಯಾಂಟ್ಸು, ಪ್ಲಾಝೋಸು, ಮತ್ತು ಹ್ಯಾಂಡ್ ಬ್ಯಾಗ್ಸ್ ಕೂಡ ಸಿಗುತ್ತೆ. ತುಂಬಾ ಚೆನ್ನಾಗಿತ್ತು ಹ್ಯಾಂಡ್ ಬ್ಯಾಗ್ಸು ಕೂಡ. ಬಟ್ ನಮ್ಗೆ ಅಲ್ಲಿ ಹೋಗೋಕ್ಕೆ ಟೈಮ್ ಆಗಲಿಲ್ಲ. ನಮಗೆ ಒಂದು ಫ್ಯಾಮಿಲಿದು ಮದುವೆ ಇದೆ, ಫಂಕ್ಷನ್ನು. ಹಾಗೆ ಅದಕ್ಕೆ ನಮಗೆ ಬೇಕಾಗಿರೋದು ಬಳೆಗಳು, ಆ ಥರ ತೊಗೊಳ್ಳೋಣ ಅಂತ ನಾವು ಹೋಗಿದ್ವಿ. ಡ್ರೆಸ್ಗಳೆಲ್ಲ ಐತಲ್ವ, ಹಾಗಾಗಿ ನೋಡಿದ್ವಿ ಅಷ್ಟೇ. ನೆಕ್ಸ್ಟ್ ಟೈಮ್ ಹೋದಾಗ ಹ್ಯಾಂಡ್ ಬ್ಯಾಗ್ಸ್ನ ಕೂಡ ನೋಡಬೇಕು. ದೂರದಿಂದನೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಗೆ ಅವಾಗ ಹೋಗೋಕ್ಕಾಗಲಿಲ್ಲ. ಈ ವಿಡಿಯೋ ನೋಡಿರೋದ್ರಿಂದ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ಅಲ್ವಾ. ನೀವು ನೆಕ್ಸ್ಟ್ ಟೈಮ್ ಮಲ್ಲೇಶ್ವರಂಗೆ ಹೋದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಶಾಪ್ಗೆ ಹೋಗಬೇಕು, ಎಲ್ಲಿ ಹೋಗಬೇಕು ಅಂತ. ನೀವು 8th ಕ್ರಾಸ್ಗೆ ಹೋದ್ರೇ ಸಾಕು, ಅಲ್ಲಿ ಹೆಜ್ಜೆ ಹೆಜ್ಜೆಗೂ ಶಾಪ್ಸ್ ಇದೆ. ನಿಮಗೆ ಎಲ್ಲಿ ಕಡೆ ನೋಡಿದ್ರೂ ನಿಮಗೆ ಬಟ್ಟೆಗಳು ಪ್ರತಿಯೊಂದು ನಿಮ್ಗೆ ಇಷ್ಟ ಆಗೋದೇ ಕಾಣಿಸ್ತಾ ಇರುತ್ತೆ. ಸೊ ನೀವೆಲ್ಲ ಕಡೆನೂ ಶಾಪ್ ಮಾಡ್ಬೋದು. ಮಲ್ಲೇಶ್ವರಮು ನಮಗೂ ಕೂಡ ದೂರನೇ. ಅಷ್ಟೂರ ಯಾಕೆ ಹೋಗಬೇಕು, ಅದೇ ದುಡ್ಡಿಗೆ ಇಲ್ಲೇ ತಗೋಬೋದಲ್ವಾ ಅಂತ ಅಂತಾರೆ. ಬಟ್ ಮಲ್ಲೇಶ್ವರಂಗೆ ಹೋದರೆ ಸಿಗೋ ವೈಬೇ ಬೇರೆ. ಈವ್ನಿಂಗ್ ಹೋದ್ರಂತೂ ಸೂಪರಾಗಿರುತ್ತೆ. ಆ ಸ್ಟ್ರೀಟು, ಆ ಲೈಟಿಂಗ್ಸು, ಹಾಗೆ ಡ್ರೆಸ್ಸಸ್ ಎಲ್ಲ ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ನಿಜವಾಗ್ಲೂ 750ಗೆ ಎಷ್ಟು ಒಳ್ಳೊಳ್ಳೆ ಕುರ್ತಾ ಸೆಟ್ಸ್ಗಳೆಲ್ಲ ಕೊಡ್ತಾ ಇದ್ದಾರೆ ಅಂದರೆ, ನಿಜವಾಗ್ಲೂ ನಾವು ಶಾಪ್ಗಳಿಗೆ ಹೋಗಿ ತಗೋತೀವಲ್ವ, ಅದಕ್ಕಿಂತ ಈ ಸ್ಟ್ರೀಟ್ ಶಾಪಿಂಗು ಬೆಸ್ಟ್ ಅಂತ ಅನಿಸುತ್ತೆ. ಈ ಥರ ಸುತ್ತಿ ಮಾಡಿ ನೋಡಿ ತೊಗೊಂಡ್ರೆ ಒಂಥರ ಮಜಾ. ಚೀಪ್ ಆ್ಯಂಡ್ ಬೆಸ್ಟಾಗಿ ಕೂಡ ಇರುತ್ತೆ. ಕೆಲವುಗಳು ತುಂಬಾ ಪ್ರೈಸ್ ಕಡಿಮೆ ಇದೆ. ಹಾಗೆಯೇ ಈ ಕ್ಲಿಪ್ಸು ಅಲ್ಲೆಲ್ಲ ತುಂಬ ಜಾಸ್ತಿ ಪ್ರೈಸ್ ಹೇಳ್ತಾರೆ. ಅಂದರೆ ಒಂದು ಸಣ್ಣ ಸಣ್ಣ ಕ್ಲಿಪ್ಸ್ಗೆ 50 ರುಪೀಸ್ ಎಲ್ಲ ಇರುತ್ತೆ. ಅದು ನನಗೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಬಟ್ ಅಲ್ಲಿ ನೋಡಿದಾಗ ಖುಷಿ ಆಗುತ್ತೆ. ತುಂಬ ವೆರೈಟೀಸ್ ಇರುತ್ತಲ್ವ, ಈ ಥರ ತೊಗೊಳ್ಳೋಣ ಅಂತ ಅಂದ್ಕೊಂಡು ಅಲ್ಲಿ ತೊಗೊಂಡು ಬಂದುಬಿಡ್ತೀವಿ. ತನ್ನ ಮೇಲೆ ಹಂಗೆ ಅನಿಸುತ್ತೆ.
ಹಾಗೆಯೇ ಈವ್ನಿಂಗ್ ಆಗಿತ್ತಲ್ವ, ಸ್ವಲ್ಪ ಹೊಟ್ಟೆ ಎಲ್ಲ ಹಸುವಾಗ್ತಾಯಿತ್ತು. ನಾನು ಪಿಜ್ಜಾ ತೊಗೊಂಡೆ. ನನ್ನ ಮಗಳು ನನ್ನ ಐಸ್ ಕ್ರೀಮ್ನೇ ಕಿತ್ಕೊಂಡ್ಲು. ಅವಳಿಗೆ ಜ್ಯೂಸ್ನ ಕೊಡಿಸಿದ್ವಿ, ಜ್ಯೂಸ್ನ ಸ್ವಲ್ಪ ಕುಡಿದ್ಲು. ಇಲ್ಲಿ ವೆರೈಟೀಸ್ ಆಫ್ ಸ್ಟಿಕ್ಕರ್ಸ್ ಕೂಡ ಕಡಿಮೆ ಪ್ರೈಸ್ಗೆ ನಿಮಗೆ ಸಿಗುತ್ತೆ. ಇಲ್ಲೂ ಸ್ವಲ್ಪ ನಾವು ತೊಗೊಂಡ್ವಿ. ಹಾಗೆಯೇ ಪಕ್ಕದಲ್ಲಿ ಸ್ವಲ್ಪ ಕ್ಲಿಪ್ಸ್ ಎಲ್ಲ ಇತ್ತಲ್ವ, ಅದನ್ನು ನಾವು ತೊಗೊಂಡ್ವಿ. ಮದುವೆಗೆ ಹೋಗೋದ್ರಿಂದ ನಮಗೆ ಸ್ವಲ್ಪ ಜ್ಯುವೆಲ್ಸ್ ಎಲ್ಲ ಬೇಕಾಗಿತ್ತು. ಇಯರಿಂಗ್ಸ್ ಎಲ್ಲ ಇದೆಲ್ಲ ನಿಮಗೆ 100 ರುಪೀಸಿಗೆ ಅಲ್ಲಿ ಸಿಗುತ್ತೆ. ಇದಕ್ಕೆ ಸ್ವಲ್ಪ ಚಿಕ್ಕದಾದರೆ ನಿಮಗೆ 50 ರುಪೀಸ್ಗೆಲ್ಲ ಸಿಗುತ್ತೆ. ವೈಡ್ ರೇಂಜ್ ಆಫ್ ವೆರೈಟೀಸ್ ಇರುತ್ತೆ. ನಿಜವಾಗ್ಲೂ ತುಂಬ ಖುಷಿಯಾಯಿತು ಇಲ್ಲೆಲ್ಲ ಸುತ್ತಾಡಿ. ಹಾಗೆಯೇ ನನ್ನ ಮಗಳು ಒಂದು ಕ್ಲಿಪ್ಗೆ ಹೇಳಿ, ಪ್ರಿನ್ಸಸ್ ಕ್ಲಿಪ್ ಬರುತ್ತಲ್ಲ ಆ ಥರ, ಅದನ್ನು ನೋಡಿ ಅದನ್ನೊಂದು ತೊಗೊಂಡ್ವಿ. ಮತ್ತು ಇಲ್ಲಿ ತುಂಬ ಥರದ್ದು ಹೇರ್ ಎಕ್ಸ್ಟೆನ್ಷನ್ಸ್ ಕೂಡ ಇತ್ತು. ಚಾರ್ವಿ ಹೇರ್ ಶಾರ್ಟ್ ಇರೋದ್ರಿಂದ ಅದು ಆಗಲ್ಲ ಅವಳಿಗೆ. ಸೊ ನಾನು ತೊಗೊಳ್ಳಿಲ್ಲ. ಅವಳಿಗೆ ಮದುವೆಗೊಂದು ಚೌಲಿನೂ ತಕ್ಕೊಡೋಣ ಅಂತ ಅಂದ್ಕೊಂಡ್ವಿ. ಬೇರೆ ಕಡೆ ನೋಡೋಣ ಅಂತ ಸುಮ್ಮನಾದ್ವಿ. ಆಮೇಲೆ ಮರ್ತೇ ಹೋಯಿತು. ಇಲ್ಲಿ ಬಂದಮೇಲೆ ಅವಳು ನಾನು ಹಾಕೋತಾ ಇದ್ದೆ, ನನಗೆ ಬೇಕಾಗಿತ್ತು ಅಂತ ಹೇಳಿದ್ಲು. ನೋಡಬೇಕು, ಅದನ್ನು ಕೂಡ ನೆಕ್ಸ್ಟ್ ಯಾವಾಗಲಾದರೂ ತೊಗೋಬೇಕು ಮದುವೆಗಿಂತ ಮುಂಚೆ. ತುಂಬ ಥರದ್ದಿರುತ್ತೆ, ಎಲ್ಲನೂ ಬೇಕು ಅನ್ಸೋ ಥರ. ಅಂದರೆ ಪ್ರೈಸ್ ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತೆ, ನೋಡಿ ತಗೋಬಹುದು ನೀವು. ಹಾಗೆಯೇ ಮಲ್ಲೇಶ್ವರಮಲ್ಲಿ ಫ್ರೆಶ್ ವೆಜಿಟೇಬಲ್ಸ್ ಹಾಗೆಯೇ ಫ್ರೂಟ್ಸ್ ಕೂಡ ಸಿಗುತ್ತೆ. ಅದರಲ್ಲೂ ಮೇಯ್ನ್ಲಿ ವೆಜಿಟೇಬಲ್ಸು. ನಾವು ಇಲ್ಲಿಗೆ ಬರೋದಿದ್ದರೆ ಇಲ್ಲೇ ಪರ್ಚೇಸ್ ಮಾಡ್ತೀವಿ ವೆಜಿಟೇಬಲ್ಸ್ನ. ಎಷ್ಟು ಕ್ಲೀನಾಗಿರುತ್ತೆ ಅಂದರೆ ನೋಡೋದೇ ಒಂದು ಚಂದ. 100 ರುಪೀಸ್ಗೆ 3 ಕಟ್ಟು ಅಂತ ಮಾರ್ತಾಯಿದ್ರು. ಆಲ್ರೆಡಿ ಅವರು ಪ್ಯಾಕೆಟ್ ಮಾಡಿ ಇಟ್ಟಿರ್ತಾರೆ. ಅದರಲ್ಲಿ ನೀವು 3 ಯಾವುದಾದ್ರೂ ತೊಗೋಬೋದು 100 ರುಪೀಸ್ಗೆ. ತುಂಬ ಫ್ರೆಶ್ ಆಗಿರುತ್ತೆ. ಹಾಗೆಯೇ ಫ್ಲವರ್ಸ್ನ ಕೂಡ ರಾಶಿ ರಾಶಿ ಹಾಕ್ಕೊಂಡು ಮಾರ್ತಾಯಿದ್ರು. ಹಾಗೆ ನಾಳೆ ಶಿವರಾತ್ರಿ ಇರೋದ್ರಿಂದ ಶಿವನ ಫೇವ್ರೇಟ್ ಐಟಮ್ಸ್ಗಳೆಲ್ಲನೂ ಮಾರ್ತಾಯಿದ್ರು. ಅಂದರೆ ಬಿಲ್ವದ ಹಣ್ಣು ಮತ್ತು ಬಿಲ್ವಪತ್ರೆ ಎಲ್ಲನೂ ಕೂಡ ಅಲ್ಲಿ ಸಿಗ್ತಾಯಿತ್ತು. ಕೊನೆಗೆ ನಾವು ಅಲ್ಲಿ ಸ್ವಲ್ಪ ಫ್ಲವರ್ಸ್ ಎಲ್ಲ ತೊಗೊಂಡು, ಚಶ್ವಿ ಸ್ವಲ್ಪ ಗಲಾಟೆ ಮಾಡ್ತಾಯಿದ್ಲು ಅಂದ್ಕೊಂಡು ಅವಳಿಗೆ ಏನಾದರೂ ಕೊಡ್ಸೋಣ ಅಂದ್ಕೊಂಡ್ವಿ. ಫಸ್ಟ್ ಆ ಗೊಂಬೆಗಳನ್ನ ನೋಡಿ ಇಷ್ಟಪಟ್ಲು, ಮತ್ತು ಅವ್ರ ಹತ್ರಕ್ಕೆ ಬಂದಮೇಲೆ ಅಯ್ಯೋ ಗುಮ್ಮ ಗುಮ್ಮ ಅಂತ ಭಯಪಟ್ಲು. ಆಮೇಲೆ ಅವಳಿಗೆ ನಾವು ಒಂದು ಫ್ಯಾನ್ನ ಕೊಡಿಸಿದ್ವಿ. ಅಲ್ಲಿ ತುಂಬ ಗಾಳಿ ಬರ್ತಾಯಿತ್ತು, ಸಂಜೆ ಆಗಿರೋದ್ರಿಂದ ಫುಲ್ ತಿರುಗ್ತಾಯಿತ್ತು. ಅದನ್ನು ಕೊಡಿಸಿದ್ಮೇಲೆ ಸ್ವಲ್ಪ ಸುಮ್ಮನಾದ್ಲು. ಇಡೀ ಮಲ್ಲೇಶ್ವರಂನ ಅವಳೇ ಗುಡ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಅಷ್ಟೇ ತನಕ ಎತ್ಕೊಳ್ಳೋಕ್ಕೂ ಬರ್ತಾಯಿಲ್ಲ. ನಾನೇ ನಡ್ಕೊಂಡು ಬರ್ತೀನಿ ಅಂತ ಹಠ. ನಾನು ಎತ್ಕೊಂಡ ತಕ್ಷಣ ನನಗೇನೆ ಹೊಡಿತಾ ಇದ್ಲು. ಅಂತೂ ಈ ಫ್ಯಾನ್ ಕೊಡಿಸಿದ್ಮೇಲೆ ಸ್ವಲ್ಪ ಸಮಾಧಾನ ಆಗಿ ಫ್ರೀಯಾಗಿ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇವತ್ತಿನ ನಮ್ಮ ಶಾಪಿಂಗ್ ಮುಗೀತು. ಇದು ನನ್ನ ಒನ್ ಆಫ್ ಮೈ ಫೇವ್ರೆಟ್ ಶಾಪಿಂಗ್ ಸ್ಟ್ರೀಟು. ಏನೂ ತಗೊಳ್ಳಿಲ್ಲ ಅಂದ್ರೂ ಸುಮ್ಮನೆ ಒಂದು ಸಲ ಹಾಗೆ ಸುತ್ತಾಡ್ಕೊಂಡು ಬರಬೇಕು ಅಂತ ಅನಿಸುತ್ತೆ. ಇಲ್ಲಿ 1 ಪೀಸ್ ಅನಾರ್ಕಲೀಸ್ ಎಲ್ಲ ನಿಮಗೆ 750ಗೆಲ್ಲ ಸಿಕ್ಬಿಡುತ್ತೆ. ನೀವು ಬ್ರ್ಯಾಂಡೆಡ್ ಬಟ್ಟೆಗಳು ತೊಗೊಂಡ್ರೂ ಕೂಡ ಎಷ್ಟು ದಿವಸ ಹಾಕ್ತೀರಾ, ಅದೇ ಪ್ರೈಸ್ಗೆ ನೀವು ಇಲ್ಲಿ 2-3 ಜೊತೆ ತೊಗೊಳ್ಬೋದು. ಆ ಬ್ರ್ಯಾಂಡೆಡ್ ಬಟ್ಟೆಗಳಿಗೂ ಕೂಡ ಏನು ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಇಲ್ಲಿ. ನೆಕ್ಸ್ಟ್ ಟೈಮ್ ನೀವು ಕೂಡ ಮಲ್ಲೇಶ್ವರಂನ ವಿಸಿಟ್ ಮಾಡಿ, ಹಾಗೆ ಶಾಪಿಂಗ್ ಮಾಡಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ನನಗೆ ತಿಳಿಸಿ. ನಾನು ಏನೇನು ಶಾಪಿಂಗ್ ಮಾಡಿದೆ ಅಂತ ಹೇಳಿಬಿಟ್ಟು ಇದೇ ವಿಡಿಯೋದಲ್ಲಿ ನಿಮಗೆ ಕೊನೆಗೆ ತೋರಿಸ್ತೀನಿ. ಪ್ಲೀಸ್ ಅದನ್ನು ಕೂಡ ಕೊನೆವರೆಗೂ ನೋಡಿ, ವಾಚ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಹಾಗೆಯೇ ಕಮೆಂಟ್ನ ಮಾಡಿ. ಚಲೋ, ನೀನು ತುಂಬ ದಿವಸದಿಂದ ಏನೋ ಕೇಳ್ತಾ ಇದ್ದೆ ಅಮ್ಮನ. ಏನಿದು, ಇದು ಬೇಕು ಅಂತ ಕೇಳ್ತಾ ಇದ್ರಲ್ವಾ? ಹಾಂ, ಅಲ್ಲಿ ನಲ್ಲಾಡಿ ಹೇಗಿದೆ? ಖುಷಿ ಆಯ್ತಾ ಮಗನೇ? ಅದು ಹೀಗೆ ಹಾಕ್ಕೊಳ್ಳೋದು ಬಂಗಾರ, ಹೀಗೆ ಹಾಕ್ಕೊಳ್ಬೇಕು. ಹೀಗೆ ಆಮೇಲೆ ಕ್ಲಿಪ್ ಥರನೇ ಹೀಗೆ ಹಾಕ್ಕೊಳ್ಳೋದು. ಪ್ರಿನ್ಸಸ್ ಥರನೇ ಕಾಣುತ್ತೆ ಕಂದ. ಹಾಗೆ ಹಾಗೆ ಕೊಡಿ, ನಾನು ಹಾಕ್ಕೊಡ್ತೀನಿ ಹಾಗೆ. ವಾವ್, ನೋಡ್ರಿ ಚಿಕ್ಕಿನ ಕಡೆ ಪ್ರಿನ್ಸಸ್ ಥರ ಕಾಣಿಸ್ತಿದ್ದೀನಿ ಅಂತ. ಪ್ರಿನ್ಸಸ್ ಥರ ಕಾಣಿಸ್ತಿದ್ದೀನಿ ಚಿಕ್ಕಿ ಕೇಳು. ಆಯಿತಾ? ಇನ್ನೊಂದು ಕಂದ ನೀವು ಕೇಳ್ತಾ ಇದ್ರಲ್ಲ,
ಇದೇನಿದು ಈ ಥರ ಹಾಕೊಳಕ್ಕೆ ಬೇಕು ಅಮ್ಮ ಅಂತ ಅಮೂಲ್ಯತೆ ಮತ್ತೆ ಇರಿ ಆ ಕಡೆ ತೋರಿಸಿ ನೈಸ್. ಅದು ಇದಕ್ಕೆ ಇದು ಬೇಡ. ಚೆನ್ನಾಗಿದೆ, ಇಷ್ಟ ಆಯ್ತಾ? ಓಕೆ ಆ ಕಡೆಗೆ ಫ್ರೀ ಸ್ಟಿಕ್ಕರ್ಸ್ ತಂದೆ ಕಂಡ ಮದುವೆ ಬೇಕು ಅಂತ ಸ್ಟಿಕ್ಕರ್ಸ್ ತಂದ್ವಿ. ಇದಂತೂ ಬಳೆಗಳು ಮದುವೆ ಇದೆಯಲ್ವಾ, ಮದುವೆಗೆ ನಿಮಗೆ ಬೇರೆ ಬಳೆ ಇದೆ ಮಗನೆ. ಇದು ನೋಡಿ, ಇದು ಅಮ್ಮಂಗೆ ಚಿಕ್ಕಿಗೆ. ಇಲ್ಲ ನಿಮಗೂ ತಕ್ಕೊಳ್ಳೋಣಂತೆ, ಓಕೆನಾ? ನಾಳೆ ಹೋಗೋಣ ಚಂದನ್ ಆಂಟಿ ಮನೆ ಹತ್ರ. ಚಾರ್ವಿಗೋಸ್ಕರ ಇದು ಮತ್ತೊಂದು ಸರ್ಪ್ರೈಸ್ ಇದೆ ಇದರೊಳಗೆ. ನೀವು ಓಪನ್ ಮಾಡ್ತೀರಾ? ಕ್ಲೋಸ್ ಯುವರ್ ಐಸ್ ಫಸ್ಟ್. ಇದು ಯಾವ ಥರ ಹಾಕೋದು ತೋರಿಸ್ಲಾ? ಒಂದು ಸ್ವಲ್ಪ ಹಿಂದೆ ತಿರುಗಿ, ಚಿಕ್ಕಿ ಕಡೆ ತಿರ್ಕೊಡಿ ಸ್ವಲ್ಪ, ಹೀಗಿರಲಿ. ನೋಡಿ ಈ ಥರ ಇರೋ ತಗೋದು. ಹೇಗಿದೆ? ಚಾರ್ವಿಗೋಸ್ಕರ, ಮತ್ತು ಇದು ಪ್ರೈನ್ಸಸ್ ಚಾರ್ವಿಗೋಸ್ಕರ ಕ್ಲಿಪ್ಸು, ದೆನ್ ಇದು ರಬ್ಬರ್ ಬ್ಯಾಂಡು, ಆಮೇಲೆ ಇದು ಕ್ಲಿಪ್ಪು. ವಾವ್, ಎಷ್ಟು ಥರ ತಂದಿದ್ದಾರೆ ಮೊನ್ನೆ ಅಮ್ಮ ನಿಮಗೋಸ್ಕರ. ಎಷ್ಟೊಂದು ತಂದಿದ್ದಾರಲ್ವಾ ಇರು. ಕೇಳ್ತಾ ಇದ್ದೇನೆ ಅದು ಊಟ ಹಿಂಗೆ ಹಾಕೊಳಕ್ಕೆ ಇಷ್ಟನಾ? ಅದೆಲ್ಲ ಮದುವೆ ತಿಳಿಸಿದ್ದು ಚಿಕ್ಕಿಗೆ ಸಾರಿ ಹೇಳಿ. ನಾವು ಈ ಥರ ಕುರ್ತಾ ಸೆಟ್ನ ತೊಗೊಂಡ್ವಿ. ಇದು ನೀತು ತೊಗೊಂಡಿದ್ದು, ಆರೆಂಜ್ ಕಲರು, ತುಂಬಾ ಚೆನ್ನಾಗಿದೆ. 750 ರುಪೀಸ್ಗೆ ಇದು ಕುರ್ತಾ ಸಿಕ್ಕಿದೆ, 3 ಪೀಸ್ ಸೆಟ್ಟು. ನಾವು 15 ಡೇಸ್ ಬ್ಯಾಕು ಇದೇ ಥರ ಡ್ರೆಸ್ಸಸ್ನ ನಾನು 1900 ರುಪೀಸ್ ಕೊಟ್ಟು ತೊಗೊಂಡೆ. ನೀತು 2600 ಕೊಟ್ಟು ತೊಗೊಂಡ್ಲು. ಇವಾಗ ಅನಿಸ್ತಿದೆ ನಿಜವಾಗ್ಲೂ ಸೇಮ್ ಎರಡು ಒಂದೇ ಥರ ಮೆಟೀರಿಯಲ್ ಅನಿಸ್ತಾ ಇದೆ. ಮತ್ತು ಬಟ್ಟೆಗಳು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಸುಮ್ಮನೆ ಅಲ್ಲಿ ತೊಗೊಂಡ್ಬಿಟ್ವಿ ಅನಿಸ್ತು. ಗೊತ್ತಿರಲಿಲ್ಲ ನಮಗೆ ಈ ಥರ ಇಷ್ಟು ಕಡಿಮೆಗೆ ಸಿಗುತ್ತೆ ಅಂತ ಹೇಳಿ. ಇದು ಲ್ಯಾವೆಂಡರ್ ಕಲರು ನಾನು ತೊಗೊಂಡಿದ್ದು. ಇದು ಕೂಡ 750 ಆರ್ 800 ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ನೀವು ಏನಾದರೂ ಶಾಪಿಂಗ್ ಮಾಡಬೇಕು, ತೊಗೋಬೇಕು, ಏನಾದರೂ ಫಂಕ್ಷನ್ಸ್ ಇತ್ತು ಅಂದರೆ ನೀವು ಪ್ಲೀಸ್ ಮಲ್ಲೇಶ್ವರಂಗೆ ಬಂದು ಒಂದು ಸಲ ತೊಗೊಳ್ಳಿ. ಎಲ್ಲ ಥರ ವೆರೈಟೀಸು ಸಿಗುತ್ತೆ. ನಿಮ್ಗೆ ಏನೇ ಫಂಕ್ಷನ್ಸ್ ಇದ್ದರೂ ಅದಕ್ಕೆ ಏನೇನು ಬೇಕು ಎಲ್ಲ ಥರದ್ದು ಕೂಡ ಇಲ್ಲೇ ಸಿಗುತ್ತೆ. ಇದು ಸ್ವಲ್ಪ ಸಿಲ್ಕ್ ಮೆಟೀರಿಯಲ್ ಇದೆ ಬಟ್ಟೆಗಳು, ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಹಾಗೆ ಇದು ವೆಜಿಟೇಬಲ್ಸು ನಾವು ಅಲ್ಲಿಂದ ತೊಗೊಂಡು ಬಂದ್ವಲ್ಲ, ಅದನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಹಾಗೆ ನಾವು ಮಲ್ಲೇಶ್ವರಮಲ್ಲಿ ಏನೇನು ಶಾಪಿಂಗ್ ಮಾಡಿದ್ವಿ ಅಂತ, ಇಯರಿಂಗ್ಸ್ ಮತ್ತು ಬ್ಯಾಂಗಲ್ಸ್ ಇದೆ ಸ್ವಲ್ಪ, ಅದನ್ನು ನಾನು ಇವಾಗ ತೋರಿಸ್ತೀನಿ. ತೊಗೊಂಡಿದ್ದೀವಿ ನೋಡಿ, ಈ ಥರದ್ದು ಇಯರಿಂಗ್ಸ್ ತೊಗೊಂಡ್ವಿ. ಇದು 50 ರುಪೀಸು. ಇಯರಿಂಗ್ಸು ಇದು ನೋಡಿ ಎಷ್ಟು ತೂಕ ಇದೆ, ಎಷ್ಟು ಚೆನ್ನಾಗಿದೆ ಇದರ ಫಿನಿಶಿಂಗ್ ಅಂದರೆ. ಇದು ಕೂಡ ನಮಗೆ 100 ರುಪೀಸ್ಗೆ ಸಿಕ್ತು. ಇದು ಕೂಡ 100 ರುಪೀಸು.
ಹಾಗೆಯೇ ಈ ಬಳೆಗಳನ್ನ ತೊಗೊಂಡ್ವಿ. ಈ ಬಳೆಗಳಿಗೆ ರೆಡ್ ಬಳೆಗಳಿಗೆ 100 ರುಪೀಸು, ಆದರೆ ಗೋಲ್ಡ್ ಕಲರ್ ಬಳೆಗಳನ್ನ ಮಿಕ್ಸ್ ಮಾಡಿಕೊಟ್ರೆ ಅದಕ್ಕೆ 300 ರುಪೀಸ್ನ ತೊಗೊಂಡ್ರು. ಈ ಥರ ಇತ್ತು ನಮ್ಮದು ಈ ಸಲದ್ದು ಶಾಪಿಂಗು. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಕಮೆಂಟ್ ಹಾಗೆಯೇ ಲೈಕ್ಸ್ನ ಕೊಡಿ. ಥ್ಯಾಂಕ್ ಯು. ಬಾಯ್.